ನಮಸ್ಕಾರ. ಈಗ ಎಲ್ಲ ಕಡೆ ಹಬ್ಬಗಳದೇ ಸುಗ್ಗಿ ಅಲ್ವಾ? ಹೌದು. ಫೋನ್ ಎತ್ತಿದ್ರೆ ಸಾಕು, ಮೇಡಮ್ ಕಾರ್ಯಕ್ರಮ ಇದೆ, ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇದೆ, ಗೆಸ್ಟ್ ಆಗಿ ಬರ್ತೀರಾ, ಅವಾರ್ಡ್ ಇದೆ. ಬನ್ನಿ ಮೇಡಮ್, 18ನೇ ತಾರೀಕಿದೆ, 20ನೇ ತಾರೀಕಿದೆ, 22ನೇ ತಾರೀಕಿದೆ. ನಿಜ ಹೇಳಿ ಮಹಾಲಕ್ಷ್ಮಿ, ಈ ಥರದ ಕಾರ್ಯಕ್ರಮಗಳು ಮಹಿಳೆಯ ಸಬಲೀಕರಣಕ್ಕೆ ಅಥವಾ ಮಹಿಳೆಯ ಅಂತಃಸತ್ವವನ್ನು ಹೆಚ್ಚಿಸೋಕ್ಕೆ ಕಾರಣ ಆಗುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಆಗುತ್ತೆ. ಹೇಗೆಂದರೆ ವಿಚಾರ ವಿನಿಮಯ ಯಾವಾಗ ಇದಾಗುತ್ತೆ ಅಂದರೆ, ಈಗ ಸ್ಪ್ರೆಡ್ ಆಗೋದು ಯಾವಾಗಲೂ ವಿಚಾರ ವಿನಿಮಯ ಆಗೋದು ಒಂದು ಗುಂಪುಗಳು ಸೇರಿದಾಗ. ಮಹಿಳೆಯರೆಲ್ಲ ಒಂದು ಕಡೆ ಸೇರ್ತಾರೆ, ಒಬ್ಬೊಬ್ಬರು ಒಂದೊಂದು ವಿಚಾರಣೆ ಮಾಡ್ತಾರೆ. ಮಾಡಿದಾಗ ನಮಗೆ ಜ್ಞಾನ ವೃದ್ಧಿ ಆಗುತ್ತೆ. ಹಾಗಿದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂತು, ಮಾರ್ಚ್ ಬಂತು, ಅವಾಗಷ್ಟೇ ನಮ್ಮ ಮಹಿಳೆಯರು ಎಚ್ಚರ ಇರಬೇಕು ಅಥವಾ ಅವಾಗಷ್ಟೇ ಕೂಡಬೇಕು ಅಥವಾ ಅವಾಗಷ್ಟೇ ಚರ್ಚೆ ಮಾಡಬೇಕು ಅಂತ? ಇಲ್ಲ, ಅವಾಗಷ್ಟೇ ಚರ್ಚೆ ಮಾಡಬೇಕು ಅಂತ ಈಗಿನ ಮಹಿಳೆಯರು ಅಂದ್ಕೊಂಡಿದ್ದಾರೆ. ಮೊದಲು ಎಲ್ಲ ಏನಾಗೋದು, ಹಬ್ಬ ಹರಿದಿನಗಳು ಬರ್ತಾಯಿತ್ತು, ಊರ ಕಡೆ ಜಾತ್ರೆಗಳು ಬರ್ತಾಯಿತ್ತು, ಮನೆಯಲ್ಲೇ ಸಂಡಿಗೆ ಹಪ್ಪಳ ಇಡ್ತಾಯಿದ್ರು. ಅವೆಲ್ಲ ಮಾಡುವಾಗಲೇ ಸೇವಿಗೆ ಮಾಡ್ತಾಯಿದ್ರು. ಒಂದು ಬತ್ತಿ ಹೊಸಿಬೇಕಾಯಿತು, ಅವಾಗಲೂ ಸ್ವಲ್ಪ ದೇವರು ಚೌಳಿಕಾಯಿ ಬಿಡಿಸೋದು, ಗೋರಿಕಾಯಿ ಬಿಡಿಸೋದು, ತರಕಾರಿ ಕ್ಲೀನ್ ಮಾಡೋದು, ಹೌದು, ಹುಣಸೆಕಾಯಿ ಚೆಚ್ಚೋದು ಮಾಡೋರು, ಕೆರೆಗೆ ಎತ್ಕೊಂಡೋಗಿ ಬಟ್ಟೆ ಒಗೆಯೋರು, ಅಲ್ಲಿ ವಿಚಾರ ವಿನಿಮಯ ಆಗೋದು. ಇವಾಗ ಏನಾಗುತ್ತೆ, ಎಲ್ಲ ಸೌಕರ್ಯ ಮನೆಯಲ್ಲೇ ಸಿಕ್ಕಿರೋದ್ರಿಂದ ಜನಗಳಿಗೆ ಏನು ವಿಚಾರ ವಿನಿಮಯ ಮಾಡ್ಕೋಬೇಕು ಅಂದರೆ ಒಂದು ಗುಂಪು ಸೇರ್ತಾರೆ. ಇದು ಈ ಥರದ ಒಂದು ಗುಂಪುಗಳು, ಈ ಥರ ಸಭೆ ಸಮಾರಂಭಗಳು, ಪ್ರಶಸ್ತಿ ಪುರಸ್ಕಾರಗಳು ನಗರಕ್ಕೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಏನಿಲ್ಲ. ಹಳ್ಳಿ ನೀವು ತಿಳ್ಕೊಂಡಿರೋದು ತಪ್ಪು. ಹಳ್ಳಿ ಹೆಣ್ಮಕ್ಳು ನಗರದಲ್ಲಿರೋ ಹೆಣ್ಮಕ್ಳಿಗಿಂತ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ. ಅಂದರೆ ಇಲ್ಲಿ ಎಂಜಾಯ್ಮೆಂಟ್ ಅನ್ನೋ ಪ್ರಶ್ನೆ ಅಂದರೆ ಸ್ವತಂತ್ರವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ತಮ್ಮ ದುಡ್ಡನ್ನು ತಾವು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನುವ ದೃಷ್ಟಿಯಲ್ಲೇನಾ ಅಥವಾ ಅವ್ರು ಮಜವಾಗಿದ್ದಾರೆ ಅನ್ನೋ ದೃಷ್ಟಿನ? ಇಲ್ಲ, ಸ್ವತಂತ್ರ ಅನ್ನೋದು ಅದು ಏನಾಗುತ್ತೆ, ಎಲ್ಲ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ. ಸ್ವತಂತ್ರ ಯಾವಾಗ ಬರುತ್ತೆ ಅಂದರೆ, ಒಂದು ಫ್ಯಾಮಿಲಿ ಜವಾಬ್ದಾರಿ ತಗೊಂಡ್ರೆ ಮಾತ್ರ ನನ್ನ ಪ್ರಕಾರ ಸ್ವತಂತ್ರ ಅಂತ. ಅದು ಸ್ವತಂತ್ರ ಅಂದರೆ ಬರೀ ನೀನೊಬ್ಬಳು ಒಂದು ಹೆಣ್ಮಗು ಇಟ್ಕೊಂಡು ನಾನು ಸ್ವತಂತ್ರವಾಗಿ ದುಡಿತಾ ಇದ್ದೀನಿ, ನಾನು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀನಿ ಅಂದರೆ ಅದು ಯಾವತ್ತೂ ಸ್ವತಂತ್ರ ಆಗಲ್ಲ. ಅದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ನಾನು ಈಗ ಹೇಳಿದ್ನಲ್ಲ, ಅದೇ ಥರ ಅಕ್ಕ, ಅಮ್ಮ, ಅಣ್ಣ, ತಮ್ಮ, ತಂಗಿ, ಈ ಥರ ಎಲ್ಲರದ್ದು ಜವಾಬ್ದಾರಿ ಒತ್ಕೊಂಡು ಒಂದು ಹೆಣ್ಣು ಹೋಗಬೇಕು. ಅತ್ತೆ ಮಾವ ಬೇಕು, ಮೈದಂದ್ರು ಬೇಕು, ಅದನ್ನು ರೆಸ್ಪಾನ್ಸಿಬಿಲಿಟಿ ಹೆಣ್ಣು ತಲೆತಲಾಂತರಗಳಿಂದ ಮಾಡಿಕೊಂಡೇ ಬಂದಿದ್ದಾಳೆ, ಅಲ್ವಾ? ಆದರೆ ಇಲ್ಲಿ ಬಂದಿರೋ ಪ್ರಶ್ನೆ ಅಂದರೆ, ಈಗ ನಮ್ಮ ಭಾರತದ ಒಟ್ಟು ಆರ್ಥಿಕ ಚಟುವಟಿಕೆಗಳನ್ನು ನೋಡಿದಾಗ ಮಹಿಳೆ ಎಲ್ಲವನ್ನೂ ಮಾಡ್ತಾಳೆ, ಜವಾಬ್ದಾರಿಯನ್ನು ತಗೊಳ್ತಾಳೆ, ಹೆಗಲು ಕೊಟ್ಟು ತನ್ನ ಸಂಸಾರವನ್ನು ಮಾಡ್ತಾಳೆ. ಆದರೆ ಅವಳ ಹೆಸರಲ್ಲಿ ಇರುವ ಪ್ರಾಪರ್ಟಿ ಏನಂದರೆ ಇಮ್ಮೊಬೈಲ್ ಪ್ರಾಪರ್ಟಿ ಅಂತ ನಾವೇನು ಕರಿತೀವಲ್ಲ, ಮಹಿಳೆ ಹೆಸರಲ್ಲಿ ಇರೋದೇ ಇಲ್ಲ. ಇಲ್ಲ, ಅದು ತಪ್ಪು ನೀವು ಅಂತ ಇರೋದು. ಇವಾಗ ನೀವು ಯಾವುದೇ ಪ್ರಾಪರ್ಟಿ ನೋಡಿ, ಯಾರ ಮನೆಯಲ್ಲೇ ಆಗಲಿ ಗಂಡಸರ ಹೆಸರಲ್ಲಿ ಪ್ರಾಪರ್ಟಿಗಳಿಲ್ಲ, ಕಮ್ಮಿ ಇದೆ. ಹೆಣ್ಮಕ್ಳ ಆದರೆ ಭಾರತದ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ 100ಕ್ಕೆ 7% ಮಾತ್ರ ಮಹಿಳೆಯರ ಹೆಸರಲ್ಲಿ ಪ್ರಾಪರ್ಟಿ ಇರೋದು, ಮೊಬೈಲಿಟಿ. ಇನ್ನು 93% ಪುರುಷರಲ್ಲೇ ಇರುತ್ತೆ. ಇದು ನಮ್ಮ ಅಂಕಿಅಂಶಗಳು ಹೇಳ್ತವೆ. ಹೀಗಿರುವಾಗ ಮಹಿಳೆ ಕೇವಲ ಮಲ್ಟಿ ಟಾಸ್ಕಿಂಗ್ ಅಂತ ನಾವು ಹೇಳ್ತೀವಲ್ಲ, ಬಹು ಪಾತ್ರವನ್ನು ಮಾಡಿ ಇನ್ನು ಹೆಚ್ಚಿನ ಜವಾಬ್ದಾರಿಯನ್ನು ತಾನು ತಗೊಂಡು ಹೆಚ್ಚು ಸಂಕೀರ್ಣದ ಬದುಕಿನಲ್ಲಿ ಬದುಕ್ತಾ ಇದ್ದಾಳೆ ಅಂತ ನಿಮ್ಗೆ ಅನಿಸುತ್ತಾ? ಮೊದಲಿನಗಿಂತಲೂ ನೀವೇ ಹೇಳಿ, ಮೊದಲಿನಗಿಂತ ಇವತ್ತು ಹೆಣ್ಮಕ್ಳು ಸುಖವಾಗಿದ್ದಾಳ? ಇಲ್ಲ, ಖಂಡಿತ ಇಲ್ಲ. ಖಂಡಿತ ಇಲ್ಲ. ಯಾಕೆಂದರೆ ನಾನು ತಿಳಿದ ಮಟ್ಟಿಗೆ ನಮ್ಮ ಮನೆಯಲ್ಲಿ ಒಂದು ಹಾಕೊಂತಂದರೆ ನಾವು 5-6 ಜನ ಹಂಚಿ ತಿಂತಾರೆ, ಖುಷಿ ಇರೋದು. ಇವಾಗ 1 kg ಆಪಲ್ ತಂದು ಅಲ್ಲಿ ಇಟ್ಟರೂ ತಿನ್ನೋರಿಲ್ಲ, ನಾವು ತಿನ್ನಲಿಕ್ಕೆ ಆಗಲ್ಲ. ನಗರೀಕರಣ ಬದುಕು ಅನ್ನೋದಕ್ಕಿಂತ ಇದೇನಾಗ್ಬಿಟ್ಟಿದೆ ಅಂತಂದರೆ, ಎಲ್ಲ ಬರೀ ಸ್ವಾರ್ಥಿಗಳು ತುಂಬಿದ್ದಾರೆ. ಈಗ ಅಕ್ಕಪಕ್ಕದ ಮನೆಯವ್ರು ಏನಾಗೋದು, ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಅಣ್ಣನ ಮಗ, ಅವರು ಅಲ್ಲೂ ಜಾತಿಯನ್ನು ನೋಡ್ತಾ ಇರಲಿಲ್ಲ. ನಾವು ಹಳ್ಳಿ ಕಡೆಯಲ್ಲೂ ಜಾತಿ ನೋಡ್ತಾ ಇರಲಿಲ್ಲ. ಎಲ್ಲ ಜಾತಿಯವರು ಚಿಕ್ಕಪ್ಪ ದೊಡ್ಡಪ್ಪದ್ರು ಇರ್ತಾಯಿದ್ರು. ಈ ಬೇಸಿಗೆ ಬಂದರೆ ಎಲ್ಲ ರೋಡಲ್ಲಿ ಒಂದು ಬೆಡ್ಶೀಟ್ ಹಾಕಿ ಅದರ ಮೇಲೆ ಮಲ್ಕೊತಾ ಇದ್ರು, ಆಕಾಶ ನೋಡ್ಕೊಂಡು ಮಲಗ್ತಾ ಇದ್ರು. ಈ ಥರ ಬದಲಾದ ಬದುಕಿನ ಸ್ಟೈಲು ಅಂದರೆ
ಲೈಫ್ ಸ್ಟೈಲ್ ಅಂತಿಲ್ಲ, ಬದಲಾದ ಲೈಫ್ ಸ್ಟೈಲು ಮಹಿಳೆಯ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ ಅಂತೀರ? ಖಂಡಿತ ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ಮಹಿಳೆ ಯಾವ ರೀತಿ ಇರಬೇಕು ಅಂತ ನಿಮಗೆ ಅನ್ಸುತ್ತೆ? ಯಾಕೆಂದರೆ ನಾವು ಸಭೆ ಸಮಾರಂಭವನ್ನು ಮಾಡೋದು, ನಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದು ಒಂದು ರೀತಿಯಲ್ಲಾದರೆ, ಇವತ್ತು ಮಹಿಳೆ ತನ್ನ ಬದುಕನ್ನು ಹೇಗೆ ನಿರೂಪಿಸ್ಕೋಬೋದು ಅಂತ ಅನ್ಸುತ್ತೆ? ಇಲ್ಲ, ಇವತ್ತು ಮಹಿಳೆ ಏನಾಗ್ತಾ ಇದ್ದಾಳೆ, ನಾನು ಸ್ವತಂತ್ರ ಬೇಕು, ನಮ್ಗೆ ಅತ್ತೆ ಮಾವ ಬೇಡ, ಯಾರು ಬೇಡ, ಗಂಡನ ಕರ್ಕೊಂಡು ಹೋಗೋಣ, ದುಡಿಯೋಣ, ಸಿಟಿ ಲೈಫ್ ಹೊಂದ್ಕೊಂಡಾರ ಹೋಗೋಣ, ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ ಸೇರ್ಸೋಣ, ಬರೀ ಇದಕ್ಕೆ ಸೀಮಿತ ಆಗ್ತಾ ಇದ್ದಾಳೆ ಹೆಣ್ಮಗಳು. ಅದು ಏನಾಗಿದೆ, ಅವಳಿಗೆ ಬರೀ ಎಲ್ಲೋ ಒಂದು ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋಗ್ಬೋದು, ಇಲ್ಲ ಇನ್ನೊಂದು ಓದಿ ಒಳ್ಳೆ ವೃತ್ತಿ ಮಾಡ್ತಾ ಇರ್ಬೋದು, ಸರ್ಕಾರಿ ವೃತ್ತಿನೇ ಮಾಡ್ಬೋದು. ಅವಾಗ ಏನಾಗುತ್ತೆ, ಅವಳು ಕೆಲಸಕ್ಕೆ ಹೋಗ್ತಾಳೆ, ಮಕ್ಕಳ ಕಡೆ ಜವಾಬ್ದಾರಿ ಭಾಳ ಕಮ್ಮಿ ಆಗ್ತಾಯಿದೆ. ಅವಾಗ ಏನಾಗ್ತಾಯಿದೆ, ಈ ಮಕ್ಕಳುಗಳು ಏನಾಗ್ಬಿಟ್ಟಿದ್ದಾರೆ, ಸ್ವಾರ್ಥಿಯಾಗಿದ್ದಾರೆ. ನಂದು ದೊಡ್ಡದು, ನನ್ನದೇ ಪ್ರಪಂಚ, ನನ್ನ ಪ್ರಪಂಚದೊಳಗಡೆ ಯಾರೂ ಬರಬಾರ್ದು, ನಿಮ್ಮ ಪಕ್ಕದ ಮನೆಯವ್ರು ಯಾಕೆ ಬರಬೇಕು, ಇನ್ನೊಂದು ಮನೆಯವ್ರು ಯಾಕೆ ಬರಬೇಕು, ಯಾರು ಕೇಳಬೇಕಾಗಿಲ್ಲ, ಸಪೋರ್ಟೇ ಇಲ್ಲ ಇಲ್ಲಿ. ಈಗ ಒಂದು ಹೆಣ್ಣು ಡೆಲಿವರಿ ಆಯಿತು ಅಂತಂದರೆ ಅಕ್ಕಪಕ್ಕದ ಒಂದು ಮನೆಯವರೆಲ್ಲ ಬರೋದು, ಆ ಹೆಣ್ಣಿಗೆ ಇದನ್ನು ಎಣ್ಣೆ ಹಚ್ತಾ ಇದ್ರು, ಮತ್ತು ಮಗುಗೆ ಸ್ನಾನ ಮಾಡ್ಸಕ್ಕೆ ಬರೋದು. ಈಗ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ, ಒಂದು ದುಡ್ಡು ಕೊಟ್ಟರೆ ಬರ್ತಾರೆ, ಆ ಮಗು ಪ್ರೀತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬರ್ತಾರೆ. ಅವೆಲ್ಲವೂ ಕಮರ್ಷಿಯಲ್ ಆಗಿದೆ, ವಾಣಿಜ್ಯಕರಣ ಆಗಿಬಿಟ್ಟಿದೆ. ನಿಜವಾದ ಪ್ರೀತಿಯ ಅನ್ವೇಷಣೆಯಲ್ಲಿ ಇಡೀ ಸಮಾಜ ಇದ್ದಾಗೆ ಮಹಿಳೆಯೂ ಇದ್ದಾಳೆ ಅಂತ ಅಂದ್ಕೋಬೋದು. ಈ ಸಂದರ್ಭದಲ್ಲಿ ಹಾಗಿದ್ರೆ ನಾವೆಲ್ಲ ಹೇಗಿರಬೇಕು ಅಂತ ನೀವು ಆಸೆ ಪಡ್ತೀರಿ? ನಾನೆಲ್ಲ ಹೇಗಿರಬೇಕು ಅಂತಂದರೆ, ನಮ್ಮ ಹಳ್ಳಿ ಜೀವನನೇ ನನಗೆ ಭಾಳ, ಇವಾಗಲೂ ಒಂದು ಸರಿ ನಾನು ಮತ್ತೆ ಜೀವನ ಸ್ಟಾರ್ಟ್ ಆಗಿತ್ತಲ್ಲ, ಅದೇ ಜೀವನ ಬೇಕು ಅಂತಲೇ ಅನಿಸುತ್ತೆ. ನೀವು ಎಷ್ಟು ದುಡಿದು ಏನೇ ಮಾಡಿ ಎಲ್ಲನೂ ನೋಡಿದಾಗ ನಮ್ಮ ಬೇರೆ ಎಲ್ಲಿತ್ತು ಅಲ್ಲೇ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ಆಚೆ ಕೂತ್ಕೊಂಡು ತಲೆಗೆ ಎಣ್ಣೆ ಹಚ್ಚುತ್ತಾ ಇದ್ರು, ಅದೇ ಬಿಸಿ ಬಿಸಿ ಎಲ್ಲವೂ ಲಭ್ಯ ಇದೆ. ಎಲ್ಲವೂ ಪಾರ್ಲರು, ಬ್ಯೂಟಿ ಪಾರ್ಲರು, ಹಾಸ್ಪಿಟಲ್ಲು, ಆಮೇಲೆ ಕೌನ್ಸಿಲಿಂಗು, ಎಲ್ಲವೂ ಒಂದು ಕುಟುಂಬವೇ ಒದಗಿಸ್ತಿತ್ತು. ಈಗ ದುಡ್ಡು ಕೊಟ್ಟು ಪ್ರತಿಯೊಂದು ತೆಗೆದುಕೊಳ್ಳುವ ಕಾಲ ಒದಗಿದೆ. ಇಂಥ ಕಾಲಘಟ್ಟದಲ್ಲಿ ಮಹಿಳೆ ಹೆಚ್ಚು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಈ ಕಳೆದುಕೊಂಡಿದ್ದನ್ನು ಹುಡುಕುವ ಪ್ರಯತ್ನ ಮತ್ತು ಅದನ್ನು ಮತ್ತೆ ಮರು ಕಟ್ಟಿಕೊಳ್ಳುವ ಪ್ರಯತ್ನ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಖಂಡಿತ. ಬಹುಶಃ ಈ ಹುಡುಕಾಟ, ಮರು ಕಟ್ಟಿಕೊಳ್ಳುವಿಕೆ ಮತ್ತು ಮರು ಹುಟ್ಟುವಿಕೆ, ಇದು ಪ್ರಕ್ರಿಯೆಯಲ್ಲಿ ಸಾಗಿದಾಗ ಇಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭಗಳಿಗೆ ಹೆಚ್ಚು ಅರ್ಥ ಕೊಡುತ್ತೆ ಅಂತ ಅಂದ್ಕೊಳ್ಳುವ. ಬಹುಶಃ ಈ ಸಂವಾದದಲ್ಲಿ ಮಹಿಳೆಯರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ಮಾಡ್ಕೊಂಡಿದ್ದೀವಿ, ನಾನು ನಿರ್ಮಲಾ ಏಲಿಗಾರ್ ಮತ್ತು ಮಹಾಲಕ್ಷ್ಮಿ NS ಅವರು. ಹೀಗಾಗಿ ಕೆಲವು ನಮ್ಮ ಅನಿಸಿಕೆಗಳನ್ನು, ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಒಂದು ಚಿಕ್ಕ ಪ್ರಯತ್ನ. ಏನಂತೀರಿ? ನಮಸ್ಕಾರ.